ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನಮ್ಮ ಸಹಸ್ರದಳ ಚಕ್ರದಲ್ಲಿರುವಂತಹ ಆ ಬಿಂದು ಮಂಡಲ ವಾಸಿನಿ ಲಲಿತಾಮಹಾ ತ್ರಿಪುರ ಸುಂದರಿಯನ್ನು ಹೇಗೆ ದರ್ಶನ ಮಾಡೋದು? 9 ಆವರಣಗಳೊಳಗೊಂಡಂತಹ ಶ್ರೀಚಕ್ರ ನಗರದಲ್ಲಿ ವಾಸ ಮಾಡುವಂತಹ ತಾಯಿಯನ್ನು, ಆ ಬಿಂದು ಮಂಡಲ ವಾಸಿನಿಯನ್ನು ಕಾಣುವ ಬಗೆಯಾದರೂ ಹೇಗೆ? ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ ಹಲವಾರು ಭಕ್ತರನ್ನು ಕಾಡುತ್ತೆ. ಆ ದೇವಿಯಲ್ಲಿ ಅನನ್ಯ ಭಕ್ತಿಯಿಂದ ಅವಳೇ ಸರ್ವಸ್ವ ಎಂದು ಪೂಜಿಸ್ತಾ, ಆ ಭಕ್ತಿಯ ರಸದಲ್ಲಿ ತಮ್ಮ ಇಡೀ ಜೀವನವನ್ನು ಕಳೆಯುವಂತಹ ಅನೇಕ ಭಕ್ತರು ಅವಳ ದಿವ್ಯ ಚರಣಗಳಲ್ಲಿ ತಮ್ಮ ಶಿರವನ್ನಿಟ್ಟು, ನಮಗೆ ಯಾವ ಭಾಗ್ಯವೂ ಬೇಡ ತಾಯಿ, ನಿನ್ನನ್ನು ತಲುಪುವ ಮಾರ್ಗ ಏನು ಅನ್ನೋದನ್ನು ಕೇಳ್ತಾನೆ ಬರ್ತಿರ್ತಾರೆ. ಆ ಭಾವದಲ್ಲಿ, ಆ ಭಗವತಿಯಲ್ಲಿ ನಿಂತು ಹೋಗಿರ್ತಾರೆ. ಅದರಲ್ಲೂ ಆ ದೇವಿ ಮಾತೃಸ್ವರೂಪಿಣಿಯಾಗಿರೋದ್ರಿಂದ ಅವಳನ್ನು ಅತಿ ಹೆಚ್ಚು ಬೇಗ ಪ್ರಸನ್ನಗೊಳಿಸಬಹುದು. ಅಮ್ಮ ಅನ್ನೋ ಆ 2 ಅಕ್ಷರಕ್ಕೆ ಅವಳು ಶೀಘ್ರಪ್ರದವಾಗಿ ಫಲವನ್ನು ನೀಡ್ತಾ ಹೋಗ್ತಾಳೆ. ನಾವು ಯಾವುದೇ ಕಾರ್ಯಗಳನ್ನು ಮಾಡುವಾಗ ಯಾವುದಾದ್ರೂ ಒಂದು ವಿಷಯ ವಸ್ತು ಬೇಕು ಅಥವಾ ಬೇಡ ಅನ್ನುವುದರ ಜೊತೆಗಿಂತ ನನಗೆ ಯಾವುದೂ ಬೇಡ, ನಿರ್ಮೋಹದಿಂದ ಮೋಹನಾಶಿನಿಯಾದ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಅಂತರಂಗದಲ್ಲಿ ಆ ಭಗವತಿಯೇ ಸಕಲವೂ ಅನ್ನುವ ಭಾವದಿಂದ ಅವಳನ್ನು ಭಜಿಸ್ತಾ ಆರಾಧಿಸ್ತಾ ಇದ್ದಾಗ ಎಲ್ಲವೂ ಸಿಗ್ತಾ ಹೋಗುತ್ತೆ. ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಲೌಕಿಕ ಸುಖಭೋಗಗಳು ಬೇಡ ಅಥವಾ ಸಂಪತ್ತಿನ ಮೋಹ ಬೇಡ ಅಂದಾಗ ನಾವು ಅದೆಲ್ಲವನ್ನು ಬಿಟ್ಟು ಸರ್ವಸಂಗ ಪರಿತ್ಯಾಗಿಗಳಾಗಬೇಕಾ ಅನ್ನುವಂತಹ ಭಾವನೆ ಇರುತ್ತೆ. ಅಲ್ಲ, ಸರ್ವಸಂಗ ಪರಿತ್ಯಾಗಿಗಳಾಗಿ ಸನ್ಯಾಸಿಗಳಾಗಿ ಬದುಕು ಅನ್ನುವುದನ್ನು ಶ್ರೀವಿದ್ಯೆ ಹೇಳೋದೇ ಇಲ್ಲ. ಏನನ್ನು ಹೇಳ್ತದೆ? ಸಮಾಜಮುಖಿಯಾಗಿ ಸಂಸಾರದ ನಿರ್ವಹಣೆಯನ್ನು ಮಾಡ್ತಾ, ತನ್ನ ಪಾಲಿನ ಕರ್ತವ್ಯಗಳನ್ನು ಲೋಪವಿಲ್ಲದಂತೆ ಮಾಡ್ತಾ, ನೀರ ಮೇಲಿನ ಗುಳ್ಳೆಯಂತೆ ಈ ಭೂಮಿಯನ್ನು ಅಥವಾ ಜೀವನವನ್ನು ಕಾಣೋದು, ಅದೇ ಶ್ರೀವಿದ್ಯೆಯ ತತ್ವ. ಯಾವುದೇ ಸಂಸಾರ ಬಂಧನಗಳನ್ನು ಬಿಟ್ಟು ಬರದೆ ಆ ಸಂಸಾರದ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸ್ತಾ, ಆ ಜಗನ್ಮಾತೆಯನ್ನೂ ಕೂಡ ಉಪಾಸನೆ ಮಾಡ್ತಾ ಆರಾಧನೆ ಮಾಡ್ತಾ ಬದುಕುವುದು ಶ್ರೀವಿದ್ಯೆ. ಯಾವುದೇ ವೃತ್ತಿಯಲ್ಲಿದ್ದರೂ ಆ ವೃತ್ತಿಯನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಅದರಲ್ಲಿ ಶ್ರದ್ಧಾಭಕ್ತಿಗಳಿಂದ ತನ್ನ ಮನಸ್ಸನ್ನಿಟ್ಟು ಆ ಮನಸ್ಸಿನ ಮೂಲಕ ಆ ಜಗನ್ಮಾತೆಯ ಚಿಂತನೆಯನ್ನು ಮಾಡ್ತಾ ಆ ಭಗವಂತನನ್ನು ಕಾಣುವ ದಾರಿಯನ್ನು ಹುಡುಕುವುದು, ಅವಳ ನಾಮಕೀರ್ತನೆಗಳನ್ನು ಮಾಡ್ತಾ, ಸಹಸ್ರನಾಮದ ಪಾರಾಯಣವನ್ನು ಮಾಡ್ತಾ, ಆ ಮಾತೃಸ್ವರೂಪಿಣಿಯಾದ ಭಗವತಿಯ ಚರಣಗಳನ್ನು ಸ್ಮರಿಸ್ತಾ, ಶ್ರೀಚಕ್ರದ ಪೂಜೆಯನ್ನು ಮಾಡ್ತಾ ತನ್ನ ಇಡೀ ಜೀವನ ಆ ಜಗನ್ಮಾತೆಯ ಆ ದಿವ್ಯ ದರ್ಶನಕ್ಕಾಗಿ ಕಾಯುವುದು. ಅನುಷ್ಠಾನವನ್ನು ಮಾಡೋದು ಅಥವಾ ಬೇರೆ ಯಾವುದೋ ಮಾರ್ಗಗಳ ಮೂಲಕ ಅವಳನ್ನು ಉಪಾಸನೆ ಮಾಡೋದು, ಉಪಾಸನೆ ಅವಳನ್ನು ಅನನ್ಯವಾಗಿ ನಂಬಿಕೆ ಎನ್ನುವುದು ಅತಿ ಹೆಚ್ಚು ಗಟ್ಟಿ ಇದ್ದಾಗ ಎಲ್ಲವೂ ತಾನಾಗಿಯೇ ನಡೀತಾ ಹೋಗುತ್ತೆ. ಅವಳ ನಾಮಕೀರ್ತನೆ, ನಾಮಜಪ ಅಥವಾ ಅವರವರ ಗುರುಪರಂಪರಾ ಪದ್ಧತಿಗಳಿಗೆ ಬಂದಂತಹ ಮಂತ್ರಗಳನ್ನು ಉಪದೇಶವಾಗಿ ತಗೊಂಡು ಶ್ರೀವಿದ್ಯೆಯ ಆರಾಧನೆ ಮಾಡ್ತಾ ಶ್ರೀವಿದ್ಯೆಯಲ್ಲಿ ಒಂದೊಂದು ಹಂತಗಳನ್ನು ತಲುಪೋದು, ಅಥವಾ ಬಾಲಾ ತ್ರಿಪುರ ಸುಂದರಿ ಮಂತ್ರವನ್ನು, ಲಲಿತಾ ಪರಮೇಶ್ವರಿ ಮಂತ್ರವನ್ನು ಜಪ ಮಾಡ್ತಾ ಅವಳ ದರ್ಶನಕ್ಕಾಗಿ ಹಾತೊರೆಯುವುದೇ ಶ್ರೀವಿದ್ಯೆ. ಆ ಮಾತೃಕಾವರ್ಣ ಸ್ವರೂಪಿಣಿಯನ್ನು ಹೇಗೆ ಭಜಿಸಬೇಕು ಅಂದರೆ, ಎಲ್ಲವನ್ನೂ ಬಿಟ್ಟು ಭಜಿಸುವನ್ನು ಹೇಳೋದಿಲ್ಲ. ಅವಳು ಹೇಳೋದು, ನಿನ್ನ ಎಲ್ಲ ಲೌಕಿಕ ಕರ್ತವ್ಯಗಳನ್ನು ಮುಗಿಸ್ತಾ ಬರಬೇಕು. ಯಾವ ಕರ್ತವ್ಯವನ್ನು ಕೂಡ ನೀನು ಬಿಟ್ಟು ಬರೋ ಹಾಗಿಲ್ಲ. ಎಲ್ಲ ಕರ್ತವ್ಯಗಳನ್ನು ಮಾಡ್ತಾ ಇರಬೇಕು. ಆ ಕರ್ತವ್ಯದ ಜೊತೆಗೆ ಅವಳನ್ನು ಸ್ಮರಣೆ ಮಾಡಬೇಕು, ಶ್ರೀಚಕ್ರದ ಪೂಜೆಯನ್ನು ಮಾಡ್ತಾ ಬರಬೇಕು. ಆಗ ಮಾತ್ರ ಆ ದೇವಿ ಎಲ್ಲವನ್ನು ನೀಡ್ತಾ ಹೋಗ್ತಾಳೆ. ಅಮ್ಮನವರ ಉಪಾಸನೆ ಅಂದರೆ ಅದು ತುಂಬ ಕಷ್ಟ ಅಲ್ಲ, ಬಹಳ ಸರಳ. ನಾವು ಆ ಸರಳತೆಯಲ್ಲಿ ಹೋದಾಗ ಆ ಜಗನ್ಮಾತೆಯ ಭಾವ ನಮ್ಮನ್ನು ತಲುಪುತ್ತೆ. ಅವಳು ನಮ್ಮಲ್ಲೇ ಇರುವಾಗ, ನಮ್ಮ ಅಂತರಂಗದಲ್ಲೇ ಇರುವಾಗ ಅವಳನ್ನು ನಾವು ಭಜಿಸಬೇಕು ಅಂದರೆ ಅದು ಬಹಳ ಸುಲಭ. ನಾವು ಹೊರಗೆಲ್ಲೋ ಆ ತಾಯಿಯನ್ನು ಹುಡುಕೋದಕ್ಕಿಂತ ನಮ್ಮಲ್ಲೇ ಹುಡುಕ್ತಾ ಹೋದಾಗ ಅವಳು ಸಿಗ್ತಾ ಹೋಗ್ತಾಳೆ. ಬಹಿರ್ಮುಖದಿಂದ ಅಂತರ್ಮುಖವಾಗಿ ಅವಳ ಆರಾಧನೆ ಮಾಡ್ತಾ ಹೋಗಬೇಕಾಗುತ್ತೆ. ಶ್ರೀವಿದ್ಯೆಯನ್ನು ಕಲಿಯೋದಕ್ಕೆ ತುಂಬ ಜನ ಆಸಕ್ತಿಯನ್ನು ವಹಿಸ್ತಾ ಇದ್ದೀರಿ. ಯಾರಿಗೆ ಆಸಕ್ತಿ ಇದೆ ಖಂಡಿತ ಹೇಳ್ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಹಾಗೂ
ಕೆಲವರು ಪ್ರಶ್ನೆ, ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ, ಆ ಸಮಯದ ಅಭಾವ ಇದೆ, ಬೇರೆ ಯಾವುದಾದ್ರೂ ಸರಳ ಮಾರ್ಗ ಇದೆಯಾ? ಹೌದು, ಸಹಸ್ರನಾಮವನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಆದರೆ ಸಪ್ತನಾಮಾವಳಿ ಎನ್ನುವ ಅವಳ 7 ನಾಮಗಳಿದೆ. ಆ 7 ನಾಮಗಳನ್ನು ಅನುಕ್ಷಣವೂ ಕೂಡ ನಾವು ಪಠನೆಯನ್ನು ಪಾರಾಯಣವನ್ನು ಮಾಡ್ತಾ ಬರ್ಬೋದು. ಯಾವುದು? ಓಂ ಶ್ರೀ ಮಾತ್ರೇ ನಮಃ, ಓಂ ಅನ್ನದಾಯೈ ನಮಃ, ಓಂ ವಸುದಾಯೈ ನಮಃ, ಓಂ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾಯೈ ನಮಃ, ಓಂ ಕಟಾಕ್ಷ ಕಿಂಕರೀಭೂತ ಕಮಲಾಕೋಟಿ ಸೇವಿತಾಯೈ ನಮಃ, ಓಂ ಶಿವಶಕ್ತೈಕ್ಯರೂಪಿಣ್ಯೈ ನಮಃ, ಓಂ ಲಲಿತಾಯೈ ನಮಃ ಅಥವಾ ಓಂ ಲಲಿತಾಂಬಿಕಾಯೈ ನಮಃ. ಈ ಸಪ್ತನಾಮಗಳನ್ನು ಪಠನೆ ಮಾಡ್ತಾ ಸ್ಮರಿಸ್ತಾ ಇದ್ದರೂ ಕೂಡ ಆ ಲಲಿತಾ ಪರಮೇಶ್ವರಿ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಈ ಹಿಂದೆ ಹೇಳಿದಂತೆ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೂ ಮಾಡುವಂತಹ 1 ತಿಂಗಳ ಆ ಜಗನ್ಮಾತೆಯ ಅನುಗ್ರಹ ಪ್ರಾಪ್ತಿಯ ಅನುಷ್ಠಾನಕ್ಕೆ ಸಾಕಷ್ಟು ಜನ ಕರೆ ಮಾಡಿದ್ರಿ. ಕೊಟ್ಟಂತಹ ನಿಯಮಗಳಂತೆ ಆ ಮಂತ್ರವನ್ನು ಅನುಷ್ಠಾನ ಮಾಡಿ, ಯಾವುದೇ ಸಮಯದಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ಇದ್ದರೆ ಹೇಳಿ, ಖಂಡಿತ ನನ್ನ ಕೈಲಾದಷ್ಟು ನಾನು ಮಾರ್ಗದರ್ಶನ ಮಾಡ್ತೇನೆ. ಮತ್ತಾರಿಗಾದರೂ ಬೇಕು ಅನಿಸಿದ್ರೆ ನಿಸ್ಸಂಕೋಚವಾಗಿ ಸಂಪರ್ಕ ಮಾಡಬಹುದು. ಶ್ರೀಮಾತ್ರೇ ನಮಃ.